ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಒಲವಿನ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಇಂದಿನ ದೈವ ವಾಚನವನ್ನು ನಾವು ಆಲಿಸಿ ಧ್ಯಾನಿಸೋಣ. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ, ವಾಕ್ಯ 28 ಮತ್ತು 29. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೋಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೋಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಸ್ತೋತ್ರ ಯೇಸುವೆ. ದೇವರ ವಾಕ್ಯ ಹೇಳುತ್ತದೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವಜನರೇ, ನನ್ನ ಬಳಿಗೆ ಬನ್ನಿರಿ. ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಪ್ರಿಯರೇ, ಈ ಲೌಕಿಕ ಜೀವನದಲ್ಲಿ ನಾವು ಪ್ರತಿದಿನ ಶ್ರಮವಹಿಸಿ ದುಡಿಯುತ್ತೇವೆ. ಮುಂಜಾನೆಯಿಂದ ಸಂಜೆಯವರೆಗೂ ದುಡಿದು ಬಳಲಿ ಬೆಂಡಾಗ್ತೀವಿ. ರಾತ್ರಿ ಮನೆಗೆ ಬರ್ತೀವಿ. ಕುಟುಂಬದೊಂದಿಗೆ ಕಾಲ ಕಳೆಯಲಿಕ್ಕೂ ಸಹ ಸಮಯವಿಲ್ಲದೆ ಇರುವಂತಹ ಅವಸ್ಥೆ, ಹೆಂಡತಿಯೊಂದಿಗೆ ಪ್ರೀತಿಯಿಂದ ಇರಲಿಕ್ಕೆ ಆಗದೇ ಇರುವಂತಹ ಒಂದು ಸಮಯ, ಮಕ್ಕಳನ್ನು ಆಲೈಸಿ ಅವರನ್ನ ಪ್ರೀತಿಸಲಿಕ್ಕೂ ಸಹ ನಮಗೆ ಸಮಯವಿಲ್ಲದೆ ಇರುವಂತಹ ಅವಸ್ಥೆಗಳು. ಕಾರಣ, ದುಡಿಬೇಕು, ಸಂಪಾದನೆ ಮಾಡಬೇಕು, ಆಸ್ತಿ ಗಳಿಸಬೇಕು. ಈ ಪ್ರಪಂಚದಲ್ಲಿ ನಾವು ಒಂದು ಸ್ಥಾನಕ್ಕೆ ಬರಬೇಕೆಂದು ಅನೇಕರು 99.99% ಜನಗಳು ಪ್ರತಿದಿನ ಹೀಗೆ ಈ ಪ್ರಾಪಂಚಿಕ ಜಂಜಾಟದಲ್ಲಿ ತನ್ನನ್ನೇ ಮರೆತು, ತನ್ನ ಜೀವಿತದ ಅವಧಿಯನ್ನ ಮರೆತು ಸಂಪಾದನೆ ಮಾಡಲು, ದುಡಿಯಲು ತವಕ ಪಡುತ್ತಿರುವಂತ ಸಮಯ. ಆತ್ಮೀಯರೇ, ನಾನು ಬೆಂಗಳೂರು ಮೈಸೂರು ರೈಲ್ನಲ್ಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ. ಬೆಂಗಳೂರಿನಲ್ಲಿ ಸೇವೆ ಇರುವಾಗ ಬೆಂಗಳೂರಲ್ಲಿ, ಮೈಸೂರಲ್ಲಿ ಸೇವೆ ಇದ್ದಾಗ ಮೈಸೂರಿನಲ್ಲಿಯೂ, ಇನ್ನಿತರ ಕಡೆಗಳಲ್ಲಿ ನಾವು ಪ್ರಯಾಣ ಮಾಡುವಾಗ ಮುಂಜಾನೆ 6:45 ಮೈಸೂರಿಂದ ಬೆಂಗಳೂರಿಗೆ ಒಂದು ಎಕ್ಸ್ಪ್ರೆಸ್ ಗಾಡಿ ಇದೆ. ಸುಮಾರು 3,000 ಜನ ಮೈಸೂರಿನಿಂದ ಬೆಂಗಳೂರಿಗೆ ದುಡಿಯಲಿಕ್ಕೆ ಹೋಗ್ತಾರೆ. ಸರ್ಕಾರಿ ನೌಕರಿಯಲ್ಲಿ ಇರುವವರು, ಇನ್ನಿತರ ಖಾಸಗಿ ಸ್ಥಳಗಳಲ್ಲಿ ಕೆಲಸ ಮಾಡುವ ಅನೇಕರು, ಸ್ತ್ರೀಯರು, ಪುರುಷರು, ಮುಂಜಾನೆ ಅವರು 6:45 ಟ್ರೈನ್ಗೆ ಹೊರಡಬೇಕಾದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳುತ್ತಾರೆ? ಮುಂಜಾನೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮತ್ತೆ ಅವರು ರೈಲಿಗೆ ಹೊರಡಲು ಸಿದ್ಧರಾಗಿ ಮತ್ತೆ ಆ ರೈಲಿನಲ್ಲಿ ಪ್ರಯಾಣ. 6:45 ಗಂಟೆಗೆ 10 ಗಂಟೆ ಬೆಂಗಳೂರು ಸೇರ್ತಾರೆ. ಬೆಂಗಳೂರು ಸೇರಿ 10:10ವರೆಗೆ ಕೆಲಸಕ್ಕೆ ಹೋಗಿ ಮತ್ತೆ ಸಂಜೆ 6:15 ಟ್ರೈನ್ಗೆ ಹಿಂತಿರುಗಿ ಮೈಸೂರಿಗೆ ಬರುವಾಗ 9:15 ಗಂಟೆ ಆಗಿರುತ್ತೆ. ಇನ್ನು ಮನೆ ಸೇರುವಾಗ 11 ಗಂಟೆ ಸಮಯ. ಮಕ್ಕಳೆಲ್ಲ ನಿದ್ದೆ ಮಾಡ್ತಾ ಇರ್ತಾರೆ. ಹೆಂಡತಿಯು ಅರ್ಧ ನಿದ್ದೆಯಲ್ಲಿ ಇರ್ತಾಳೆ. ಮನೆಗೆ ಹೋಗಿ ಕೈಕಾಲು ತೊಳೆದು ಊಟ ಮಾಡಿ 1 ತಾಸು ಕುಟುಂಬದೊಂದಿಗೆ ಜೀವಿಸಲಿಕ್ಕಾಗದೇ ಇರುವಂತಹ ಅವಸ್ಥೆಯಲ್ಲಿ ದುಡಿದು ಬಳಲಿ ಹೋಗಿ ನಾವು ಜೀವಿಸ್ತಾ ಇದ್ದೀವಿ. ದೇವರಿಗೂ ಸಮಯ ಕೊಡೋದಿಲ್ಲ,
ಕುಟುಂಬಕ್ಕೂ ಸಮಯ ಕೊಡಲ್ಲ, ನಾವು ಯಾರೊಂದಿಗೂ ಜೀವಿಸ್ಲಿಕ್ಕೆ ಆಗದೇ ಇರುವಂತ ಅವಸ್ಥೆಯಲ್ಲಿ ನಾವು ಇರುವಾಗ ನಮ್ಮ ಜೀವಿತ ಅವಧಿಯಲ್ಲಿ ನಾವು ದುಡಿದು 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 ಬಳಲಿ ಹೋಗ್ತೀವಿ. ಬಳಲಿ ಹೋಗಿ ಒಂದು ಸ್ಥಾನಕ್ಕೆ ಬಂದಾಗ, ಪ್ರಾಪಂಚಿಕವಾದ ಸಿರಿ ಸಂಪತ್ತನ್ನ ಗಳಿಸಿ ನಾನು ವಿಶ್ರಾಂತಿ ಪಡೆಯಬೇಕು ಎನ್ನುವಾಗ, ಲೋಕದ ವಿಶ್ರಾಂತಿ ಪಡೆಯಬೇಕು ಎನ್ನುವಾಗ ಶಾರೀರಿಕವಾದ ಬಾಧೆಗಳು ನಮ್ಮನ್ನ ಕಾಡುತ್ತೆ. ದುಡಿದು ತೃಪ್ತಿಯಿಂದ ಇರಬೇಕು, ಸಾಕು ಸಂಪಾದನೆ ಮಾಡಿದ್ದು, ಇನ್ನು ಮುಂದೆ ನಾನು ಸಮಾಧಾನದಿಂದ ಸಂತೋಷದಿಂದ ಜೀವನ ಮಾಡಬಹುದು ಎಂದು ನಾನು ಅರಿತು ಜೀವಿಸಲು ಪ್ರಯತ್ನ ಪಡುವಾಗ ನನ್ನ ದೇಹ ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ದುಡಿಯುವ ಸಂದರ್ಭದಲ್ಲಿ ನಾವು ಯಾವುದನ್ನು ಅನುಭವಿಸೋದಿಲ್ಲ. ದುಡಿದು ಆದ ನಂತರ ನಾನು ಅನುಭವಿಸಬೇಕೆನ್ನುವಾಗ ಅದಕ್ಕೆ ನನ್ನ ದೇಹ ಸ್ಪಂದಿಸೋದಿಲ್ಲ. ಅನೇಕ ರೋಗಗಳಲ್ಲಿ ಬಳಲುತ್ತೇವೆ. ಈ ರೋಗದ ಬಾಧೆಯನ್ನ ಹೊತ್ತು ಜೀವಿಸ್ತೀವಿ. ಆಗ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುತ್ತೀವಿ, ನಮ್ಮ ಜೀವನದಲ್ಲಿ ನಾನು ಸಂಪಾದನೆ ಮಾಡಿ ನಾನೇನ್ ಸಾಧನೆ ಮಾಡಿದಂಗೆ ಆಯ್ತು, ನನಗೆ ವಿಶ್ರಾಂತಿ ಇಲ್ಲ, ನಾನು ದುಡಿದಲ್ಲಿ ನಾನು ಏನಾದ್ರೂ ಒಂದು ಸಾಧಿಸ್ಲಿಕ್ಕೆ ಹೋದ್ರೆ ಅದಕ್ಕೆ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾನು ಏನಾದ್ರೂ ತಿನ್ಬೇಕು ಅಂದ್ರೂ ಸಹ ನನ್ನ ದೇಹ ಸ್ಪಂದಿಸ್ತಾ ಇಲ್ಲ. ಕಾರಣ ನನ್ನ ದೇಹದಲ್ಲಿ ರೋಗಗಳು ಕಾಡುತ್ತಿವೆ. ವೈದ್ಯ ಇದು ತಿನ್ನಬೇಡ ಅದು ತಿನ್ನಬೇಡ ಅಂತ ಹೇಳ್ತಾನೆ. ಆ ಹೇಳುವ ಕಾರಣ ನಾನು ಏನು ತಿನ್ನದೇ ಇರುವಂತ ಅವಸ್ಥೆಯಲ್ಲಿ ನಾನು ದುಡಿದಿದ್ದು ವ್ಯರ್ಥವಾಗಿ ಹೋಗುತ್ತೆ. ಈ ಪ್ರಪಂಚ ಬೇಡ ಅನ್ನಿಸುತ್ತೆ. ನಾನು ಮಾಡಿದ ಈ ಎಲ್ಲ ಪ್ರಯತ್ನಗಳು ವಿಫಲವಾಯಿತಲ್ಲ ಎನ್ನುವಾಗ ಮನಸ್ಸಿಗೆ ಸಮಾಧಾನ ಇಲ್ಲದೆ ವೇದನೆ ತುಂಬಿದ ಜೀವನವನ್ನು ನಾವು ಜೀವಿಸ್ತೇವೆ. ಈ ಪ್ರಾಪಂಚಿಕ ಜೀವನ ಬೇಡ ಎನ್ನುವಾಗ ಯೇಸು ಹೇಳ್ತಾ ಇದ್ದಾರೆ, ಈ ಪ್ರಪಂಚದಲ್ಲಿ ದುಡಿದೀಯಾ, ಈ ಪ್ರಪಂಚವನ್ನ ನೀನು ಪ್ರೀತಿಸಿ ಪ್ರಪಂಚದಲ್ಲಿ ಯಾವುದೋ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ನೀನು ಪ್ರಯತ್ನ ಪಟ್ಟೆಯಾ, ಅದು ನಿನ್ನಿಂದ ಸಾಧ್ಯವಾಗ್ಲಿಲ್ವಾ? ನನ್ನ ಮಗನೇ ಮಗಳೇ, ಯೇಸು ಹೇಳ್ತಾರೆ, ನೀ ನನ್ನ ಬಳಿಗೆ ಬಾ, ನೀ ನನ್ನ ಬಳಿಗೆ ಬಾ. ಈ ಪ್ರಪಂಚ ಕೊಟ್ಟಂತ ಹೊರೆಯನ್ನು ನಾನು ಕೊಡೋದಿಲ್ಲ, ನಿನ್ನ ಹೊರೆಯನ್ನು ನನಗೆ ಕೊಡು. ಬಾ, ನನ್ನ ನೋಗ ಹಗುರವಾಗಿದೆ, ನನ್ನ ನೋಗಕ್ಕೆ ಹೆಗಲು ಕೊಟ್ಟು ನನ್ನಂತೆ ಕಲಿತುಕೋ. ನನ್ನ ಹೃದಯ ದೀನ ಹೃದಯವಾಗಿದೆ, ನನ್ನ ಹೃದಯ ಶಾಂತ ಹೃದಯವಾಗಿದೆ. ಈ ಹೃದಯದಲ್ಲಿ ಯಾವುದೇ ವಿಧವಾದ ತವಕಗಳಿಲ್ಲ, ಈ ಹೃದಯದಲ್ಲಿ ಯಾವುದೇ ವಿಧವಾದ ಭಾರಗಳಿಲ್ಲ. ನಾನು ಯಾವ ಭಾರವನ್ನು ಹೊತ್ತಿಲ್ಲ, ಆದ ಕಾರಣ ನನ್ನ ಹೃದಯ ಹಗರವಾಗಿದೆ. ನನ್ನ ಹೃದಯ, ಬಾ ನನ್ನ ಬಳಿಗೆ ನನ್ನ ಮಗನೇ ಮಗಳೇ ಎಂದು ಹೆಸರಿಡಿದು ಕರೆದಿದ್ದಾರೆ. ಈ ಪ್ರಪಂಚದಲ್ಲಿ ದುಡಿದು ಬಳಲಿರುವ ನನ್ನ ಆತ್ಮೀಯ ಸಹೋದರ ಸಹೋದರಿ, ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಈ ವಾಕ್ಯವಂತೆ ನಾವು ಜೀವಿಸಲು ಪ್ರಯತ್ನಿಸುವಾಗ ನಮ್ಮನ್ನ ದೇವರ ಕಡೆಗೆ ಕರೆದೊಯ್ಯುವಂತಹ ಕೃಪೆಗಾಗಿ ನಾವು ಪ್ರಾರ್ಥಿಸಬೇಕು. ಹೆಸರು ಹೇಳ್ತಾ ಇದ್ದಾರೆ, ಹಗುರವಾದ ನೋಗ. ಈ ಹಗುರವಾದ ನೋಗಕ್ಕೆ ಹೆಗಲು ಕೊಡಿ. ಹಗುರವಾದ ನೋಗವಾಗಿದ್ದ ಪರಿಶುದ್ಧ ಆತ್ಮರು, ಪವಿತ್ರಾತ್ಮರೆಂಬುವ ನೋಗವನ್ನು ನಾನು ಹೊತ್ತುಕೊಳ್ಳುವಾಗ, ಈ ಪರಿಶುದ್ಧಾತ್ಮರ ಜೀವನದಲ್ಲಿ ನಾನು ಒಂದಾಗಿ ಜೀವಿಸುವಾಗ, ಆ ಪವಿತ್ರಾತ್ಮರು ನಮ್ಮನ್ನು ನಡೆಸುವ ಹಾದಿಯಲ್ಲಿ ನಾವು ನಡೆಸುವಾಗ ನಾವು ಹಗುರವಾಗಿ ಜೀವಿಸ್ತೇವೆ. ಅಪವಿತ್ರಾತ್ಮರು ನಮ್ಮನ್ನ ಬಲಪಡಿಸ್ತಾರೆ. ಪ್ರಾಪಂಚಿಕ ಚಿಂತೆಗಳಿಂದ ನಾವು ಹೊರ ಹೋಗ್ತೀವಿ, ದೈವಿಕ ಚಿಂತನೆಯಲ್ಲಿ ನಾವು ಜೀವಿಸ್ತೀವಿ. ಕುಟುಂಬದಲ್ಲಿ ಅನ್ಯೋನ್ಯತೆ ಇರುತ್ತೆ, ಕುಟುಂಬದಲ್ಲಿ ಸಮಾಧಾನ ಇರುತ್ತೆ, ಮಕ್ಕಳಲ್ಲಿ ತಂದೆ ತಾಯಿಯ ಪ್ರೀತಿ ತುಂಬುತ್ತೆ, ತಂದೆ ತಾಯಿಯಲ್ಲಿ ಮಕ್ಕಳ ಮಮತೆ ತುಂಬುತ್ತೆ. ಇವೆಲ್ಲವನ್ನು ನಮಗೆ ನೀಡುವವರು ದೇವರಾಗಿದ್ದಾರೆ. ಆ ದೇವರಿಗೆ ನಾನು ಪ್ರಥಮ ಸ್ಥಾನ ಕೊಟ್ಟು ಆ ದೇವರೊಂದಿಗೆ ಸಮಯ ಕಳೆಯುವಾಗ ನಮಗೆ ಜೀವನದಲ್ಲಿ ಸಮಾಧಾನ ಮೂಡುತ್ತೆ. ಈ ಪ್ರಪಂಚದಲ್ಲಿ ನಾವು ಎಷ್ಟೇ ದುಡಿದಿರೂ ಅದನ್ನು ನಾವು ಪೂರ್ಣವಾಗಿ ಅನುಭವಿಸಲಿಕ್ಕೆ ಆಗೋದಿಲ್ಲ ಸಹೋದರ ಸಹೋದರಿ, ಸಾಧ್ಯವಿಲ್ಲ. ಹೇಳಿದ ಹಾಗೆ
ದುಡಿಯುವ ತನಕ ಬಲ ಇರುತ್ತೆ, ದುಡಿಮೆ ಸಾಕು ಎನ್ನುವಾಗ ಇಗೋ ನನಗೊಂದು ರೋಗ ಬಂದು ಕಾಡುತ್ತೆ, ಆಂತರಿಕ ಗಾಯಗಳುಂಟಾಗುತ್ತೆ, ಆಂತರಿಕ ಅಸಮಾಧಾನಗಳು ಉಂಟಾಗುತ್ತೆ. ಇಗೋ ನಾನು ಮತ್ತೊಬ್ಬರನ್ನ ಪ್ರೀತಿಸಕ್ಕಾಗದೇ ಇರುವಂತ ಅವಸ್ಥೆಯಲ್ಲಿ ಈಗ ನಾನು ಮಾಡದೇ ಇರುವಂತದನ್ನ ಅವ್ರು ಮಾಡ್ತಾರೆ, ನನ್ನ ಹಣದಲ್ಲಿ ಮಾಡ್ತಾರೆ, ನನ್ನ ಸಂಪಾದನೆಯಲ್ಲಿ ಮಾಡ್ತಾರೆ ಎಂಬುವ ನೋವು ಕೊರಗು ನನ್ನನ್ನ ಕಾಡುತ್ತೆ. ಇದಾಗಿದೆ ಈ ಪ್ರಾಪಂಚಿಕ ಭಾರ. ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಅದೆಲ್ಲವನ್ನ ಸಮರ್ಪಿಸೋಣ. ಈ ಪ್ರಪಂಚದ ಜಂಜಾಟಗಳನ್ನೆಲ್ಲ ದೇವರಿಗೆ ಸಮರ್ಪಿಸಿ ಪ್ರಭುವಿನ ಪಾದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಬಳಲಿದ್ದೇನೆ, ಬೆಂಡಾಗಿದ್ದೇನೆ ಸ್ವಾಮಿ, ನಿನ್ನ ಬಳಿಗೆ ಬರುತ್ತೇನೆ. ನನ್ನ ಜೀವನದಲ್ಲಿ ನಿನ್ನ ಶಾಂತಿ, ನಿನ್ನ ಪ್ರೀತಿ, ನಿನ್ನ ಕೃಪೆಯನ್ನು ನನಗೆ ದಯಪಾಲಿಸಿ ನನ್ನ ಕುಟುಂಬವನ್ನು ಆಶೀರ್ವದಿಸಿರಿ. ಈ ಸಂದರ್ಭದಲ್ಲಿ ಎಲ್ಲವನ್ನು ನಾವು ದೇವರಿಗೆ ಸಮರ್ಪಿಸುತ್ತಾ ಕರ್ತನ ಪ್ರೀತಿಯಲ್ಲಿ ನಾವು ಜೀವಿಸುವಂತೆ ಯೇಸುವಿನ ಪಾದವನ್ನು ಹಿಡಿದು ನಾವು ಅವರ ಪ್ರೀತಿಯನ್ನು ಗಳಿಸಿಕೊಳ್ಳುತ್ತಾ ಅವರ ಕರ ಹಿಡಿದು ನಾವು ಮುನ್ನಡೆಸುವಂತೆ ಪವಿತ್ರಾತ್ಮರೇ ನಮ್ಮನ್ನು ಮುನ್ನಡೆಸಿರಿ. ಪ್ರಾಪಂಚಿಕ ಭಾರಗಳು, ಪ್ರಾಪಂಚಿಕವಾದ ದುಃಖಗಳು ಎಲ್ಲವೂ ನಮ್ಮನ್ನು ಬಿಟ್ಟು ಹೋಗಲಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ವಾಕ್ಯದ ಮೂಲಕ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇನ್ನು ಮುಂದೆ ಪ್ರಾಪಂಚಿಕವಾಗಿ ಜೀವಿಸದೆ ಆಧ್ಯಾತ್ಮಿಕವಾಗಿ ಜೀವಿಸುತ್ತೇನೆ. ಯೇಸು ಕ್ರಿಸ್ತರ ನಾಮದಲ್ಲಿ ಇವಾಗ ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಿರುವ ನನ್ನ ತಂದೆಯೇ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿ ನನ್ನ ಕುಟುಂಬವನ್ನು ಪವಿತ್ರ ಕುಟುಂಬವಾಗಿ ಮಾರ್ಪಡಿಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ನಮ್ಮೆಲ್ಲರನ್ನ ಒಪ್ಪಿಸಿಕೊಡುತ್ತಾ ತಂದೆ ದೇವರ ಕೃಪೆಗಾಗಿ ಪ್ರಾರ್ಥಿಸೋಣ. ಆ ಯೇಸು ಕ್ರಿಸ್ತರ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸುವ ದೇವರಿಗೆ ಕೃತಜ್ಞತೆಯೊಂದಿಗೆ ಜೀವಿಸೋಣ. ನಮ್ಮ ಜೀವಿತವು ಆಧ್ಯಾತ್ಮಿಕ ಜೀವಿತವಾಗಿ ಮಾರ್ಪಡಲಿ. ಕರ್ತನ ಕೃಪೆ ನಮ್ಮಲ್ಲಿ ತುಂಬಲಿ ಎಂದು ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಆಮೆನ್.